ಹೆಂಗೆ ಆ ಚಿಕ್ಕ ವಯಸ್ಸಿನಲ್ಲಿ ಹೆಂಗೆ ಗೊತ್ತಾಯಿತು? ಯೂಶಲಿ ಅಪ್ಪ ಅಮ್ಮಂದ್ರ ಪಾಕೆಟ್ ಮನಿಗೆ ಎಲ್ಲರೂ ಕಾಯ್ತಿರ್ತಾರೆ. ನೀವು ನೋಡಿದ್ರೆ ನನ್ನ ಕೈಯಲ್ಲಿ ನಾನೇ ಟಿ ವಿ ತೊಗೋತೀನಿ, ನಾನೇ ಕಂಪ್ಯೂಟರ್ ತೊಗೋತೀನಿ ಅಂತ. ಕರೆಕ್ಟ್. ಸೊ ಯಾಕಾಯಿತು ಅಂತ ನನಗೆ ಯೋಚನೆ ಬರ್ತಾ ಇಲ್ಲ. ಬಟ್ ಎರಡು ವಿಷಯ ನಾನು ನೋಡಬೇಕಾದ್ರೆ, ಒಂದು ಅದೇ ಅಪ್ಪ ಆ ಥರ ಹೇಳಿದಾಗ ದೆರ್ ಇಸ್ ನೋ ಆಪ್ಷನ್ ದಟ್ ಪೇರೆಂಟ್ಸಿಂದ ಬರೋದಿಲ್ಲ ಅಂತೇಳಿ ಆದಾಗ ಐ ಡಿ ನಾಟ್ ಗಿವ್ ಅಪ್. ಅಂದರೆ ಹಠ ಇತ್ತು ಮೋಸ್ಟ್ಲಿ, ಅದೊಂದು ಇರಬಹುದು. ಸೆಕೆಂಡ್, ನಾನು ಸಣ್ಣದಿರುವಾಗಿಲ್ಲ, 5ನೇ ಕ್ಲಾಸ್ ಆದಮೇಲೆ ನಂದು ಉಪನಯನ ಅಂತ ಮಾಡ್ತಾರೆ ಬ್ರಾಹ್ಮಿನ್ಸ್ಗೆ. ಅದಾದಮೇಲೆ ನಾನು ಈ ವೇದಪಾಠ ಶಿಬಿರಗಳಿಗೆ ಹೋಗ್ತಾಯಿದ್ದೆ, ಏಪ್ರಿಲ್ ಮೇ ರಜದಲ್ಲಿ. ಸೊ ಅಲ್ಲಿ ನಮಗೆ ಬೆಳಿಗ್ಗೆ 5 ಗಂಟೆಗೆ ಎದ್ದು ವಿಷ್ಣು ಸಹಸ್ರನಾಮ ಮತ್ತು ನಮ್ಮದೇ ಬಟ್ಟೆ ನಾವೇ ಒಕ್ಕೊಳ್ಬೇಕು, ನಮ್ಮದು ಎಲ್ಲ ಕೆಲಸ ನಾವೇ ಮಾಡಬೇಕಿತ್ತು. ಪ್ಲಸ್ ಆ ವಾತಾವರಣ ಹೇಗಿತ್ತು ಅಂತ ಹೇಳಿದ್ರೆ ತುಂಬ ಕಷ್ಟ. ಯಾರೇ ಅಂದರೆ ಬೆಳಿಗ್ಗೆ 5 ಗಂಟೆಗೆ ತಣ್ಣೀರಲ್ಲಿ ಸ್ನಾನ, ಅದು ನಾವೇ ಬಾವಿಯಿಂದ ನೀರು ಸೇದ್ಕೊಂಡು ತಲೆ ಮೇಲೆ ಹೊಯ್ಕೋಬೇಕು. ಅದಾಗಿ ಫಸ್ಟ್ ಆಫ್ ಆಲ್ 5 ಗಂಟೆಗೆ ಹೇಳೋದಿದ್ರೆ ಆವಾಗ ಕಷ್ಟ. ಮತ್ತು ವಿಷ್ಣು ಸಹಸ್ರನಾಮ ಪಠಣ, ವೇದ, ಅದಾದಮೇಲೆ ಪುನಃ ನಾವೆಲ್ಲ ಸೀನಿಯರ್ಸ್ ಆದಮೇಲೆ ನಾವೇ ಬೇರೆ ಮಕ್ಕಳಿಗೆಲ್ಲ ಬೆಳೆಸಬೇಕು, ಅದಾದಮೇಲೆ ನಾವು ಊಟ ಮಾಡಬೇಕು. ಸೊ ಒಂದು ಅಡುಗೆ ಮಾಡೋದು ಮತ್ತು ಬೇರೆಯವರಿಗೆ ಹೆಲ್ಪ್ ಮಾಡೋದು, ಆ ವಾತಾವರಣದಲ್ಲಿ ತುಂಬ ಒಂದು 4-5 ಸರ್ತಿ ಹೋಗಿದ್ದೀನಿ ನಾನು ಆ ಶಿಬಿರಗಳಿಗೆ, ಪ್ರತಿ ಅಕ್ಟೋಬರಲ್ಲಿ ಕೂಡ ಮತ್ತು ಇದರಲ್ಲಿ. ಸೊ ತುಂಬ ಕಷ್ಟ ಇತ್ತು. ಈಗ ನೋಡಿದರೆ ಮನೆಯ ಕಂಫರ್ಟ್ಗೆ ಕಂಪೇರ್ ಮಾಡಿದರೆ ಅಲ್ಲಿರೋದಕ್ಕೂ, ಬಟ್ ಅಲ್ಲಿ ಒಂಥರ ಮಜಾ ಇತ್ತು. ಅಂದರೆ ವಿ ಯೂಸ್ ಟು ಎಂಜಾಯ್ ಇಟ್. ಸೊ ಇಫ್ ಐ ಲುಕ್ ಬ್ಯಾಕ್, ನನಗೆ ಹೆಚ್ಚಾಗಿ ಆ ಫಿಯರ್ ಬರೋದಿಲ್ಲ, ಅದೆಲ್ಲ ಕಡಿಮೆ ಆಗಿದೆ. ಯಾಕೆ ಅಂತ ಹೇಳಿದರೆ ಆ ಮೊಮೆಂಟ್ ಹ್ಯಾಸ್ ಮೇಡ್ ಮೀ ಬಿಲ್ಡ್ ದಟ್ ಗ್ರಿಟ್, ಅಥವಾ ಒಂದು ಎಲ್ಲಿ ಕೂಡ ಬದುಕಬಹುದು ಅನ್ನೋದು. ಸೊ ಪ್ರಾಬಬ್ಲಿ ಇಟ್ ಮೇಡ್ ಮೀ ಮೋರ್ ಇಂಡಿಪೆಂಡೆಂಟ್. ಅಲ್ಲಿ ನಾವೇ ಇರಬೇಕಾಗಿತ್ತು, ನಮ್ಮದೇ ಚಾಪೆ ನಾವೇ ಹಾಕೋಬೇಕು ನೆಲದಲ್ಲಿ. ಕೆಲವೊಮ್ಮೆ ಫಂಕ್ಷನ್ ಇದ್ದರೆ ಹಾಲ್ ಸಿಗ್ತಾ ಇರಲಿಲ್ಲ, ಹೊರಗಡೆ ದೇವಸ್ಥಾನದ ಚಪ್ರದಲ್ಲಿ ಹೊರಗಡೆ ಅಲ್ಲಿ ಮಲ್ಕೋಬೇಕಿತ್ತು. ಸೊ ಇಟ್ ಮೇಡ್ ಅಸ್ ಗೆಟ್ ಫ್ಲೆಕ್ಸಿಬಲ್, ಫಿಗರ್ ಔಟ್. ಆ ಇಂಡಿಪೆಂಡೆನ್ಸ್ ಆವಾಗಲೇ ಬಿಲ್ಡ್ ಆಯಿತು ಮೋಸ್ಟ್ಲಿ. ಅದೆಲ್ಲ ಇರಬಹುದು ಅಂತ ಅನ್ಸುತ್ತೆ ನನಗೆ. ಯಾಕೆಂದರೆ ಇಲ್ಲಾಂದರೆ ಐ ಡೋಂಟ್ ನೋ ವಾಟ್ ಮೇಕ್ಸ್. ಅಲ್ಲ, ಈಗ ಎಜುಕೇಷನ್ ಆಗತ್ತೆ, ಒಂದು ಒಳ್ಳೆ ಇನ್ಕಮ್ ಬರ್ತಾ ಇರತ್ತೆ ನಿಮ್ಮ ಕೈಗೆ, ಆ ಇನ್ಕಮ್ಮು ಕ್ವಿಟ್ ಮಾಡ್ತೀರಿ, ಏನು ನೋಡ್ತಿರ್ತದೆ ನಿಮ್ಮ ತಲೆಯಲ್ಲಿ ಆಗ? ಸೊ ಇದು ನನ್ನ ಕಾಲೇಜ್ ಆದಮೇಲೆದು ವಿಷಯ ಹೇಳ್ತಾ ಇದ್ದೀವಿ. ಸೊ ಇದು ಆಗಲಿಕ್ಕೆ ಮೇನ್ ರೀಸನ್, ನಾನು ಇನ್ಕಮ್ ಇದ್ದು ನಾನು ಜಾಬ್ ಬಿಡಲಿಕ್ಕೆ ಪ್ರೈಮರಿ ರೀಸನ್ ನಾನು. ಆ್ಯಂಡ್ ಆ ಟೈಮಲ್ಲಿ ಅದು ತುಂಬ ದೊಡ್ಡ ಅಮೌಂಟ್. ಕರೆಕ್ಟ್. ನಿಮಗೆ ಬರ್ತಾ ಇದ್ದಿದ್ದು 50,000. ಕರೆಕ್ಟ್. 50,000 2010-11 ಇವತ್ತಿಗೂ 50,000 ಇಸ್ ಅ ಹ್ಯೂಜ್ ಅಮೌಂಟ್. ಕರೆಕ್ಟ್. ಸೊ ಅದು ಮೈಸೂರು ಅಂತ ಸಣ್ಣ ಊರಲ್ಲಿ. ಇಲ್ಲಿ ಬೆಂಗಳೂರಿಗೆ ಮೇ ಬಿ ಇಟ್ಸ್ ನಾಟ್ ರಿಲೆವೆಂಟ್ ನಾವು, ಬಟ್ ಅಲ್ಲಿ ಇಟ್ ವಾಸ್ ಅ ಪ್ರೆಟಿ ಗುಡ್ ಅಮೌಂಟ್. ಸೊ ನಾನು 2 bedroom ಹೌಸ್ 3,000 ರೂಪಾಯಿ ಇತ್ತು ಅವಾಗ. ಸೊ ಆಗ ಕ್ವಿಟ್ ಮಾಡಲಿಕ್ಕೆ ಇಮ್ಮಿಡಿಯೇಟಾಗಿ ಇಂಪ್ಯಾಕ್ಟ್ ಆಗಿರೋದು ಏನಂದರೆ, ನಾನು ತುಂಬ ಬುಕ್ಸ್ ಓದಿ ಇನ್ಫ್ಲುಯೆನ್ಸ್ ಆಗ್ತೀನಿ. ಸೊ ಮೇನ್ಲಿ ಆಟೋಬಯೋಗ್ರಫೀಸ್. ಆ ಟೈಮಲ್ಲಿ ಐ ಹ್ಯಾಡ್ ರೆಡ್ ಬುಕ್ ಫ್ರಮ್ ಸ್ಟೀವ್ ಜಾಬ್ಸ್ದು ಆಟೋಬಯೋಗ್ರಫಿ ಓದಿದ್ದೆ, ಆ್ಯಪಲ್ ಫೌಂಡರ್ ಅವರು. ಸೊ ಇಟ್ ಮೇಡ್ ಮೀ ಫೀಲ್ ಐ ಹ್ಯಾವ್ ಟು ಡೂ ಸಮಥಿಂಗ್ ಬಿಗ್ ಇನ್ ಮೈ ಓನ್ ಲೈಫ್. ಸೊ ದಟ್ ವಾಸ್ ಅ ಫ್ಯಾಕ್ಟರ್ ವಿಚ್ ಮೇಡ್ ಮಿ ಗೋ ಆ್ಯಂಡ್ ರಿಸೈನ್ ಆ್ಯಂಡ್ ಟೇಕ್ ದಟ್ ಬ್ಯಾಟ್. ಬಟ್ ಅದಕ್ಕಿಂತ ಮೊದಲು ನನಗೆ ಆಲ್ರೆಡಿ ಆಂಟ್ರಪ್ರಿನರ್ಶಿಪ್ ಹ್ಯಾಡ್ ಆಲ್ರೆಡಿ ಬಿಟ್ ಮೀ. ಅದು ಯಾವಾಗ ಆಯಿತು ಅಂತ ಹೇಳಿದ್ರೆ, ಕಾಲೇಜಲ್ಲಿ ಆಕ್ಸಿಡೆಂಟ್ಲಿ ಐ ಬಿಕೇಮ್ ಅನ್ ಆಂಟ್ರಪ್ರಿನರ್. ಹೇಗೆ? ಸೊ ಅದಕ್ಕೊಂದು ದೊಡ್ಡ ಕಥೆ ಇದೆ. ಓಕೆ. ಸೊ ನಾನು ಕಾಲೇಜ್ ಫಸ್ಟ್ ನಾನು ಸ್ಕೂಲಲ್ಲಿ ಒನ್ ಆಫ್ ದ ಟಾಪರ್ ಆಗಿದ್ರು. 90% ಸ್ಕೋರ್ ಇತ್ತು. ಬಟ್ ಐ ವೆಂಟ್ ಟು ಡೂ ಕಾಮರ್ಸ್. ಅದೇನಕ್ಕೆ ಅಂದರೆ, ಯಾರು ನಮ್ಮ ರಿಲೇಷನಲ್ಲಿ ಒಬ್ಬರು ತುಂಬ ಒಳ್ಳೆ ಚಾರ್ಟೆಡ್ ಅಕೌಂಟೆಂಟ್ ಇದ್ದರು. ಹಿ ವಾಸ್ ಅ ವೆರಿ ಗುಡ್ ಡೈನಾಮಿಕ್ ಪರ್ಸ್ನಾಲಿಟಿ. ಸೊ ನಾನು ಅವ್ರ ಥರ ಆಗಬೇಕು. ಸೊ ಅಗೇನ್ ಅಲ್ಲಿಂದ ನೋಡಿದೆ, ಇವ್ರ ಥರ ಇರ್ಬೇಕಾದ್ರೆ ಅವ್ರು ಏನು ಕಲ್ತಿದ್ದಾರೆ, ಅವ್ರು ಚಾರ್ಟೆಡ್ ಅಕೌಂಟೆಂಟ್ಸ್. ಸೊ ನಾನು ಅದನ್ನೇ ಕಲಿತೀನಿ. ಸೊ ಹಾಗಂತ ಹೋದೆ. ಆಳ್ವಾಸಲ್ಲಿ 2 ವರ್ಷ 100% ಫ್ರೀ ಎಜುಕೇಷನ್ ಮೋಹನ್ ಆಳ್ವ ಅವರು ಕೇಳಿದ್ರು ಯಾಕೆ ಸೈನ್ಸ್ ತೊಗೊಳ್ಳಿಲ್ಲ ಅಂತ. ಬಟ್ ಐ ವಾಸ್ ವೆರಿ ಕ್ಲಿಯರ್, ಸೈನ್ಸ್ ಬೇಡ, ನನಗೆ ಚಾರ್ಟೆಡ್ ಅಕೌಂಟೆಂಟ್. ಸೊ ಹೋದೆ. ಅದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಾನು
ಓದ್ತಾ ಇದ್ದೆ ತುಂಬ. ಸೊ ಐ ಗಾಟ್ ಇಂಟ್ರೊಡ್ಯೂಸ್ ಟು MBA ಅಂತ ಕಾನ್ಸೆಪ್ಟ್. ಅಷ್ಟರವರೆಗೆ ಗೊತ್ತಿರಲಿಲ್ಲ MBA, IIT ಅಂದರೆ ಏನು ಅಂತ ಗೊತ್ತಿರಲಿಲ್ಲ, ಸಣ್ಣ ಊರಲ್ಲಿದ್ವಿ. ಸೊ ಅದೆಲ್ಲ ಐ ಸ್ಟಾರ್ಟೆಡ್ ಎಕ್ಸ್ಪ್ಲೋರಿಂಗ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಎಲ್ಲ ಅರ್ಥ ಆಯಿತು. ಸೊ ಅದೇನಾಯಿತು ಅಂದರೆ ಐ ಸ್ಟಾರ್ಟೆಡ್ ಗೆಟಿಂಗ್ ಇಂಟ್ರೆಸ್ಟ್. ಈಗ ಸ್ವಲ್ಪ ದ್ವಂದ್ವ, ಶುಡ್ ಐ ಡೂ ಚಾರ್ಟೆಡ್ ಅಕೌಂಟ್ಸ್, ಶುಡ್ ಐ ಡೂ MBA, ಆ ಥರ ಎಲ್ಲ ಅನ್ನಿಸೋಕ್ಕೆ ಶುರುವಾಯಿತು. ಸೊ ಆಗ ಡಿಗ್ರಿಗೆ ಅಂತ ಕಾಲೇಜಿಗೆ ಇದಕ್ಕೆ ಬಂದೆ, ಮಂಗಳೂರಿಗೆ ಬಂದೆ. SDM ಅಲ್ಲಿ ನಾನು BBA ತೊಗೊಂಡೆ. ಸೊ ಮೈ ಥಾಟ್ ವಾಸ್ BBA ಮಾಡಿದರೆ MBAನೂ ಮಾಡ್ಬೋದು, ಈಚೆ CAನೂ ಮಾಡ್ಬೋದು. ಸೊ ಫಸ್ಟ್ ಇಯರಲ್ಲಿ CA ಎಕ್ಸಾಮ್ ಕ್ಲಿಯರ್ ಮಾಡಿ ಚಾರ್ಟರ್ಡ್ ಅಕೌಂಟೆನ್ಸಿ ಅಂಡರ್ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಚಾರ್ಟರ್ಡ್ ಅಕೌಂಟೆಂಟ್ ಅಂಡರ್ ಕೆಲಸ ಮಾಡಿದಾಗ ನನಗೆ ಆ್ಯಕ್ಚುಯಲ್ CA ಆದಮೇಲೆ ಏನು ಮಾಡ್ತಾರೆ ಅಂತ ಕಾಣಿಸಿತ್ತು. ಅಕೌಂಟಿಂಗ್ ಕೆಲಸ ಇಟ್ ವಾಸ್, ನಿಜ ಹೇಳ್ಬೇಕಾದ್ರೆ ನನ್ನ ನೇಚರ್ಗೆ ಇಟ್ ವಾಸ್ ನಾಟ್ ರೈಟ್. ತುಂಬ ನೋಡೋದಲ್ಲಿ ಅಕೌಂಟ್ ಲೆಕ್ಕ ಮಾಡೋದು ಆಚೆ ಈಚೆ. ಐ ವಾಸ್ ಗುಡ್ ಎಟ್ ಮ್ಯಾಥಮೆಟಿಕ್ಸ್, ಬಟ್ ಅಕೌಂಟಿಂಗಲ್ಲಿ ತುಂಬ ರಿಪಿಟೇಟಿವ್ ಕೆಲಸ ಇತ್ತು. ಸೊ ದ್ಯಾಟ್ ವಾಸ್ ವೆರಿ ಸಾಕಾಯ್ತು. ಅಂದ್ರೆ ಇದು ಲೈಫ್ ಲಾಂಗ್ ಇದು ನಂಗೆ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಅನ್ಸಕ್ಕೆ ಶುರುವಾಯಿತು. ಸೊ ಆವಾಗ ಪುನಃ ಅದೊಂದು ರಿಯಾಲಿಟಿ ಹಿಟ್ ಆಯಿತು. ಕರೆಕ್ಟ್. ಸೊ ಆವಾಗ ಸ್ಟಾಕ್ ಮಾರ್ಕೆಟ್ ಬಗ್ಗೆನೂ ಇಂಟ್ರೆಸ್ಟ್ ಇತ್ತು ತುಂಬ. ಸೊ ನಮ್ಮ ಅಪ್ಪನ ಹತ್ರ ಒಂದು 50,000 ರೂಪಾಯಿ ಹಿಸ್ ಲೈಫ್ ಟೈಮ್ ಸೇವಿಂಗ್ಸ್ ಥರ ಇತ್ತು. ಸೊ ಅದು ಕರ್ನಾಟಕ ಬ್ಯಾಂಕ್, ಮಂಗಳೂರಿನವರೆಲ್ಲ ಕರ್ನಾಟಕ ಬ್ಯಾಂಕಲ್ಲೇ ಸ್ಟಾಕಲ್ಲೇ ಹಾಕಿರ್ತಾಯಿದ್ರು. ಸೊ ಅವ್ರನ್ನ ಕನ್ವಿನ್ಸ್ ಮಾಡಿ 17 ವರ್ಷಕ್ಕೆ ನನಗೆ 17 ಆಗಿತ್ತಷ್ಟೇ, ಡ್ರೈವಿಂಗ್ ಲೈಸೆನ್ಸು ಅಥವಾ ಬೆನಿ ಅದರ್ ID ಕಾರ್ಡ್ ಬರೋ ಮೊದಲು ನನ್ನ ಹತ್ರ ಪ್ಯಾನ್ ಕಾರ್ಡ್ ಮಾಡಿಸ್ಕೊಂಡು ಡಿಮ್ಯಾಟ್ ಅಕೌಂಟ್ ಮಾಡಿಸಿ ಅವ್ರ ಹತ್ರ ಹೇಗೋ ಒಪ್ಸಿ, ಐ ಡೋಂಟ್ ನೋ ಹೌ ಹಿ ಅಗ್ರೀಡ್. ಇವಾಗ ನೋಡಿದ್ರೆ ಗೇವ್ ಮಿ ದಟ್ ಲೈಫ್ ಸೇವಿಂಗ್ಸ್ ಆಫ್ ಹಿಸ್ 50,000 ರೂಪೀಸ್. ದಿಸ್ ಇಸ್ ಫಸ್ಟ್ 17 ಇರ್ಬೇಕಾದ್ರೆ, ನಾನು 17 ಇರ್ಬೇಕಾದ್ರೆ. ಸೊ ಅದು ತೊಗೊಂಡು ಐ ಸ್ಟಾರ್ಟೆಡ್ ಇನ್ವೆಸ್ಟಿಂಗ್ ಇನ್ ಸ್ಟಾಕ್ ಮಾರ್ಕೆಟ್. ಡಿಮ್ಯಾಟ್ ಅಕೌಂಟ್ ಅಲ್ಲ, ಅಪೋಲೋ ಸುಂದೂರಿ ಅಂತ ಒಂದು, ಆವಾಗ ಝಿರೋದಾಲ ಇರಲಿಲ್ಲ. ಸ್ಟಾರ್ಟೆಡ್ ಇನ್ವೆಸ್ಟಿಂಗ್, ಸ್ಟಾರ್ಟೆಡ್ ಮೇಕಿಂಗ್ ಮನಿ ಬಿಕಾಸ್ ಐ ವಾಸ್ ಕನ್ಸಿಡರ್ಡ್ ಅ ಸ್ಟಾಕ್ ಮಾರ್ಕೆಟ್ ಗುರು ಆಫ್ ಕಾಲೇಜಲ್ಲಿ. ಹಾಂ, ನಾನು ಫೈನಾನ್ಸ್ ಫೆಸ್ಟ್ಸ್ ಇದ್ದರೆ, ಈ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಫೆಸ್ಟ್ ಏನೇ ಇದ್ದರೂ, ಈಗ ಕ್ರೈಸ್ಟ್ ಕಾಲೇಜ್ ಬೆಂಗಳೂರಲ್ಲೂ ಬಂದು ವಿನ್ ಆಗಿದ್ದೀನಿ, ಜೈನ್ ಕಾಲೇಜಲ್ಲೂ ಕಾಂಪಿಟೀಷನ್ಸ್ ವಿನ್ ಆಗಿದ್ದೆ. ಅಕ್ರಾಸ್ ಕರ್ನಾಟಕ ಎಲ್ಲಿ ಹೋದಾಗಲೂ ಐ ಟು ವಿನ್ ಕಾಂಪಿಟೀಷನ್ಸ್ ಲೆಫ್ಟ್ ರೈಟ್ ಸೆಂಟರ್. ಸೊ ಅದೊಂಥರ ಸ್ಕೂಲ್ ಲೆವೆಲಲ್ಲಿ, ಕಾಲೇಜ್ ಲೆವೆಲಲ್ಲಿ ಯು ಆರ್ ಅ ಗುರು. ಓಕೆ. But when you go to the market treats you, shows you the reality. First few months actually I doubled the money. Okay. I felt overconfident ಆವಾಗ. ಅದಾದಮೇಲೆ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಅಂತ ಕಾನ್ಸೆಪ್ಟ್ ಇದೆಯಲ್ಲ, ಅದರಲ್ಲಿ ಲೆವರೇಜ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಓಕೆ. ವಾಟ್ ಇಟ್ ಮೇಡ್ ಮೀ ಈಸ್ ದಟ್ ಲೆವರೇಜ್ ವಿಚ್ ಐ ಟುಕ್ ವಾಸ್ ವೆರಿ ಬ್ಯಾಡ್. ರಿಯಲ್ ಎಸ್ಟೇಟಲ್ಲಿ ಕೆಲವು ಕಂಪ್ನೀಸಲ್ಲಿ ಇನ್ವೆಸ್ಟ್ ಮಾಡಿದ್ದೆ ಆ್ಯಂಡ್ ಮಾರ್ಕೆಟ್ ಕ್ರ್ಯಾಶ್ ಆಯಿತು. ಸೊ ಲೆವರೇಜ್ ಮಾಡಿದ್ರೆ ಹೆಂಗಿರುತ್ತೆ ಅಂದರೆ, ಇಫ್ ಯು ಮೇಕ್ ಮನಿ ಟೂ ಮಚ್, ಇಫ್ ಯು ಲೂಸ್ ಟೂ ಮಚ್. ಸೊ ಐ ಲಾಸ್ಟ್ ಆಲ್ಮೋಸ್ಟ್ ಆಲ್ ದ ಮನಿ. ಎಲ್ಲ ದುಡ್ಡು ನಮ್ಮ ತಂದೆಯವ್ರು ಕೊಟ್ಟಿದ್ದು ಎಲ್ಲ 100% ದುಡ್ಡು ವೆಂಟ್ ಆಫ್. ಲೈಕ್ ಸೊ ಆಲ್ಮೋಸ್ಟ್ 3,000-4,000 ರೂಪೀಸ್ ಬಾಕಿತ್ತು ನನ್ನ ಡಿಮ್ಯಾಟ್ ಅಕೌಂಟಲ್ಲಿ. ಸೊ ದ್ಯಾಟ್ ವಾಸ್ ಅ ಮೊಮೆಂಟ್ ಆಫ್ ರಿಗ್ರೆಟ್. ಸೊ ತುಂಬ ಒಂದು ಫೀಲಿಂಗ್ ಹೆಂಗೆ ಸ್ಟಾರ್ಟ್ ಆಗಿರ್ತದೆ ಅಂದರೆ, ನಮ್ಮ ಮನೆಯಲ್ಲೆಲ್ಲ ತುಂಬ ಕಷ್ಟಪಟ್ಟು ಕಾಲೇಜ್ಗೆ ಕಲಿಯೋಕ್ಕೆಲ್ಲ ಕಳಿಸ್ತಾ ಇದ್ದಾರೆ, ಬಟ್ ನಾನು ದುಡ್ಡನ್ನು ವೇಸ್ಟ್ ಮಾಡ್ತಾ ಇದ್ದೀನಿ ಅಂತ ಆ ಥರ ಥಾಟ್ ಪ್ರಾಸೆಸ್ ಬಂತು. ಅಗೇನ್ ಇಮಿಡಿಯೇಟ್ಲಿ ನೆಕ್ಸ್ಟ್ ಥಾಟ್ ವಾಸ್, ನಾನೇನು ಮಾಡಬಹುದು ಇವಾಗ ಟು ರಿಟರ್ನ್ ದಟ್ ಮನಿ. ಸೊ ಫಸ್ಟ್ ಆ ಥಾಟಲ್ಲಿ ಐ ಸ್ಟಾರ್ಟೆಡ್ ಥಿಂಕಿಂಗ್, ಓಕೆ ಐ ಹ್ಯಾವ್ ಟು ವರ್ಕ್, ಎಲ್ಲಾದರೂ ಕೆಲಸ ಮಾಡಬೇಕು ಅಂತ.